ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯೂಟ್ ಕನ್ನಡ ಫ್ಯಾಮಿಲಿ. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಬಹಳಷ್ಟು ಕಮೆಂಟ್ಸ್ ಬಂದಿದೆ. ಅವ್ರಿಗೆಲ್ಲ ಉತ್ತರ ಕೊಡ್ತಾ ಇದ್ದೀನಿ. ನಿಮ್ಮ ಏನೆಲ್ಲ ಪ್ರಶ್ನೆಗಳಿದೆಯೋ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ಹಾಗೆ ಇವತ್ತಿನ ಕಂಟೆಂಟ್ ಕೂಡ ವಿಭಿನ್ನವಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಖುಷಿ ವಿಚಾರದೊಂದಿಗೆ ನಾನು ಈ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ಕೂಡ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಸೊ ತುಂಬ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಿ, ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾನೆ ಇದ್ದೀರಿ. ಸಾಧ್ಯವಾದಷ್ಟು ನಾನು ವೀಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ. ಧನ್ಯವಾದಗಳನ್ನು ಮೊದಲು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಏನಪ್ಪ ಅಂತಂದರೆ 5,000 ಜನ ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬ ಖುಷಿ ವಿಚಾರ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನ್ನ ಚಾನಲ್ ಮಾನಿಟೈಸ್ ಆಗಿ 1 ವರ್ಷ ಆದರೂ ಕೂಡ ಇನ್ನೂ ಅಮೌಂಟ್ ನನ್ನ ಕೈಗೆ ಬಂದಿಲ್ಲ. ಆದರೆ $100ವರೆಗೂ ರೀಚ್ ಆಗಿದೆ. ಇನ್ನೇನು ನನ್ನ ಅಕೌಂಟ್ಗೆ ಬರೋ ಅಂಥ ಟೈಮ್ ಇದು. ಸೊ ತುಂಬ ಖುಷಿಯಾಗಿದ್ದೀನಿ. $100 ರೀಚ್ ಮಾಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ ನನಗೆ. ಸೊ ಇನ್ನೂ ಸಾಕಷ್ಟು ನೀವು ಎಷ್ಟು ಜನ ಶೇರ್ ಮಾಡಿ ಭಾಳಷ್ಟು ಜನ ನನ್ನ ವಿಡಿಯೋಸ್ನ ನೋಡ್ತಿರೋ, ನೀವು ನೋಡಿದಷ್ಟು ಜಾಸ್ತಿಯಾಗಿ ಬೇಗನೆ ಇನ್ನಷ್ಟು ಡಾಲರ್ಗಳು ನನ್ನ ಒಂದು ಅಕೌಂಟ್ಗೆ ಆ್ಯಡ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನನ್ನ ಚಾನಲ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಆಗಿರ್ಬೋದು, ಏನೆಲ್ಲ ಇದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಕೆಲವೊಂದಿಷ್ಟು ಜನ ನನ್ನ ನಂಬರ್ ತಗೊಂಡು ಅಲ್ಲಿಂದ ನನಗೆ ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ದೀರಿ, ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ, ಸ್ವಲ್ಪ ವಿಡಿಯೋಸ್ ಹಾಕಿ, ಹಾಗೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂತೆಲ್ಲ ತುಂಬ ಹೇಳ್ತೀರಿ. ತುಂಬ ಖುಷಿ ಅನಿಸುತ್ತೆ ಅದನ್ನೆಲ್ಲ ಕೇಳಿದಾಗ. ಸೊ ಅದಕ್ಕೋಸ್ಕರ ಮತ್ತೆ ತುಂಬ ದಿನಗಳ ನಂತರ ವಿಡಿಯೋನ ಹಾಕ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ಸ್ ಬಂದಿತ್ತು ತುಂಬ. ಏನಪ್ಪ ಅಂದರೆ, ಎಲ್ಲರೂ ರಿಕ್ವೆಸ್ಟ್ ಬಂದುಬಿಟ್ಟು ಟ್ಯೂಷನ್ ಕ್ಲಾಸದ್ದು ವೀಡಿಯೋಸ್ನ ಹಾಕಿ ಅಂತ ಹೇಳ್ಬಿಟ್ಟು. ಟ್ಯೂಷನ್ ಕ್ಲಾಸಲ್ಲಿ ವೀಡಿಯೋಸ್ನ ಮಾಡ್ತಾ ಕೊಡಲಿಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಆ ಸಮಯ ನಾನು ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ಸಾಧ್ಯವಾದಷ್ಟು ನಾನು ಅದನ್ನು ವಿಡಿಯೋ ಮಾಡೋದ್ರ ಬದಲಾಗಿ ನಿಮಗೆ ಮಾತುಗಳ ಮುಖಾಂತರ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ನಾನು ಯಾವ ರೀತಿ ಕ್ಲಾಸ್ ತೊಗೊಳ್ತೀನಿ, ಹೇಗಿರುತ್ತೆ ನನ್ನ ಕ್ಲಾಸಲ್ಲಿ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಮಕ್ಕಳು ಬಂದಿದ್ದ ನಂತರ ಫಸ್ಟು ಒಂದೊಂದು ಸಬ್ಜೆಕ್ಟನ್ನು ನಾವು ಸ್ವಲ್ಪ ಭಾಗವಾಗಿ ಓದ್ಕೊಳ್ಳೋದಕ್ಕೆ ಹೇಳ್ತೀವಿ. ಅದನ್ನು ನಾವು ನೋಡಲಾರ್ದೇ ಹೇಳಲಿಕ್ಕೆ ಹೇಳ್ತೀವಿ. ಓದ್ಕೊಂಡಿದ್ದ ನಂತರ ನಾವು ಅದನ್ನು ಕೇಳ್ತೀವಿ, ಕ್ವಶನ್ ಕೇಳಿ ಅವರು ಅದನ್ನು ಉತ್ತರ ಹೇಳ್ತಾರೆ. ಉತ್ತರ ಸರಿಯಾಗಿ ಇತ್ತು ಅಂತಂದರೆ ಅದೇ ಕ್ವಶನ್ಸ್ನ ನೋಟ್ಬುಕ್ಕಲ್ಲಿ ಬರೆದುಬಿಟ್ಟು ಅದರ ಆನ್ಸರ್ಗಳನ್ನು ನೋಡಲಾರ್ದೇ ಬರೆಯೋದಕ್ಕೆ ಹೇಳ್ತೀವಿ. ಸೊ ಇದು ನನ್ನ ಪ್ರೊಸೀಜರ್ ಆಗಿದೆ. ಅದು ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ನೂ ಇದೇ ರೀತಿ ಫಾಲೋ ಅಪ್ ಮಾಡೋದು. ಸೊ ಮ್ಯಾಥ್ಸ್ ಅಂತ ಬಂದರೆ ಮಾತ್ರ ಪ್ರಾಕ್ಟೀಸ್ ಇರುತ್ತೆ. ಯಾವುದೋ ಒಂದು ಎಕ್ಸಸೈಸ್ನ ತೊಗೊಂಡಿರ್ತೀವಿ, ಆ ಎಕ್ಸಸೈಸ್ ಮೇಲೆ ಎಷ್ಟು ಸಾಧ್ಯವಾಗುತ್ತೆ, ಇವತ್ತು ಸಿಲೆಬಸ್ಸಲ್ಲಿ ಎಷ್ಟು ಬಂದಿರುತ್ತೆ ಅವ್ರಿಗೆ, ಅದರಲ್ಲಿ ಅವ್ರ ಕ್ಲಾಸಲ್ಲಿ ಟೀಚರ್ ಎಷ್ಟು ಮಾಡಿರ್ತಾರೋ ಅಷ್ಟನ್ನು ಇಲ್ಲಿ ನಾವು ಸಾಲ್ವ್ ಮಾಡೋದಕ್ಕೆ ಹೇಳ್ತೀವಿ. ಪ್ರತಿದಿನ ಅವತ್ತಿಂದ ಅವತ್ತೇ ಕೆಲಸವನ್ನು ಸಾಲ್ವ್ ಮಾಡಿಬಿಟ್ರೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮೆಮೊರಿನಲ್ಲಿರುತ್ತೆ. ಇನ್ನೂ ಒಂದು ಸರಿ ಅವ್ರಿಗೆ ಅರ್ಥ ಆಗುತ್ತೆ. ಒಂದು ವೇಳೆ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಥವಾ ಅವ್ರಿಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನಾವು ಇಲ್ಲಿ ಟ್ಯೂಷನಲ್ಲಿ ಕ್ಲಿಯರ್ ಮಾಡಲಿಕ್ಕೂ ಆಗುತ್ತೆ. ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವರ ಸ್ಕೂಲಲ್ಲಿ ಅವರ ಟೀಚರ್ಸ್ನ ಕೂಡ ಅವರು ಕೇಳ್ಕೊಬೋದಾಗಿರುತ್ತೆ. ಈ ಥರ ನಾವು ಮೇಂಟೈನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಟ್ಯೂಷನ್ ಕ್ಲಾಸ್ನ. ಸೊ ಎವ್ರಿ ವೀಕ್ ಈ ಥರ ನಾವು ಅದನ್ನು ಏನು ಮಾಡಿರ್ತೀವೋ, ಒಂದು ಸಬ್ಜೆಕ್ಟನ್ನು ಅದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ, ಇವತ್ತು ಒಂದು ಸಬ್ಜೆಕ್ಟಲ್ಲಿ ಒಂದು 5 ಮಾರ್ಕ್ಸಿಂದು ಓದಿದ್ದಾರೆ ಅಥವಾ ಒಂದು 5 ಬೀಟ್ಸ್ ಆನ್ಸರ್ ಓದಿದ್ದಾರೆ ಅಂದರೆ ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಪಾರ್ಟ್ ಏನಿರುತ್ತೆ, ಇನ್ನೂ ಒಂದು 5 ಮಾರ್ಕ್ಸ್ ಥರನೋ ಅಥವಾ ಇನ್ನೊಂದು 5 ಶಬ್ದಗಳ ಥರನೋ, ಒಂದು 5 ಸೆಂಟೆನ್ಸ್ ಥರನೋ, ಹೀಗೆ ಬೇರೆ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಓದ್ಕೊಳ್ಳೋದಕ್ಕೆ ಹೇಳ್ತೀವಿ. ಒಂದು ಲೆಸನಲ್ಲಿ ಕಂಪ್ಲೀಟಾಗಿ ಏನು ಎಕ್ಸಸೈಸಲ್ಲಿ ಬಂದಿರುತ್ತೆ ಅದೆಲ್ಲದು ಕೂಡ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆ ಒಂದು ಏನು ಸಬ್ಜೆಕ್ಟ್ದಿರುತ್ತೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಒಂದು ಲೆಸನ್ ಏನಿರುತ್ತೆ ಅದರದ್ದು ಟೆಸ್ಟನ್ನು ನಾವು ವೀಕೆಂಡಲ್ಲಿ ಕಂಡಕ್ಟ್ ಮಾಡ್ತೀವಿ. ಸೊ ಈ ರೀತಿ ವೀಕೆಂಡಲ್ಲಿ ಕೂಡ ಅದನ್ನು ಫ್ರೈಡೇ ಕಂಡಕ್ಟ್ ಮಾಡ್ತೀವಿ ಅಥವಾ ಸ್ಯಾಟರ್ಡೇ ಕಂಡಕ್ಟ್ ಮಾಡ್ತೀವಿ. ಆ ಟೆಸ್ಟನ್ನು ಎಲ್ಲ ಸಬ್ಜೆಕ್ಟಿಗೂ ಕೂಡ ಇದೇ ರೀತಿ ಫಾಲೋ ಅಪ್ ಮಾಡೋದು. ಸೊ ಒಂದೊಂದು ಸಾರಿ ಅದು ಕಷ್ಟ ಆಗುತ್ತೆ. ಯಾವಾಗ ಒಂದು ಲೆಸನ್ ಕಂಪ್ಲೀಟ್ ಆಗಿ ಮುಗಿದ್ಬಿಡುತ್ತೋ ಅವಾಗೆ ಮಕ್ಕಳಿಗೆ ಟೆಸ್ಟ್ ಕಂಡಕ್ಟ್ ಮಾಡೋದು ಒಳ್ಳೆಯದು. ಬಿಕಾಸ್ ಅದರದ್ದು ಒಂದು ಸ್ವಲ್ಪ ಮತ್ತೆ ರಿಮೈಂಡ್ ಮಾಡ್ದಂಗೆ ಆಗುತ್ತೆ. ರೀಕಾಲ್ ಮಾಡಿದಷ್ಟು ಮಕ್ಕಳು ಪರ್ಫೆಕ್ಟ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಯಾವಾಗ ಒಂದು ಮಗು ಕಂಪ್ಲೀಟಾಗಿ ಮುಗಿಸ್ಬಿಡುತ್ತೋ ಅವಾಗೇ ಅವ್ರಿಗೆ ಒಂದು ಟೆಸ್ಟ್ ಥರ ಕೊಟ್ಕೊಂಬಿಡಿ. ಅದೇನೇ ಅಲ್ಲಿ ಮಕ್ಕಳಿಗೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಈವನ್ ಅವ್ರಿಗೂ ಕೂಡ ಟೆಸ್ಟ್ ಅಂದ ಕೂಡಲೇ ಸ್ವಲ್ಪ
ಕೇರ್ಫುಲ್ಲಾಗಿ ಅದನ್ನು ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ. ಅವರು ಅದನ್ನು ಸೀರಿಯಸ್ನೆಸ್ಸಿಂದ ಇರೋದನ್ನು ಕಲಿತಾರೆ. ಅದಕ್ಕೋಸ್ಕರ ಫಸ್ಟು ಟೆಸ್ಟನ್ನು ಕಂಪಲ್ಸರಿ ಅವ್ರಿಗೆ ಮೇಲಿಂದ ಮೇಲೆ ನಾವು ಕೊಡೋದನ್ನು ಅಭ್ಯಾಸ ಮಾಡಬೇಕು. ಟೆಸ್ಟ್ ತೊಗೊಂಡಾಗೆಲ್ಲ ಅವರು ಮಕ್ಕಳು ಮಾರ್ಕ್ಸ್ ಮೇಲೆ ಕೂಡ ಒಂದು ಮಾರ್ಕ್ಸ್ ಕೂಡ ಕಡಿಮೆ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಆ ಗೋಲ್ ಇಟ್ಕೊಂಡು ಮಕ್ಕಳು ಮುಂದುವರಿಯೋದಕ್ಕೆ ನಾವು ದಾರಿ ತೋರಿಸ್ಬೇಕು. ಅದಕ್ಕೋಸ್ಕರ ಸೊ ಆ ರೀತಿ ನಾವು ಅವ್ರಿಗೆ ಗೈಡೆನ್ಸ್ ಮಾಡಿದಾಗ ಮಾತ್ರ ಅವರು ಪರ್ಫೆಕ್ಟಾಗಿ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಒತ್ತು ಕೊಟ್ಟು ಹಾಗೆ ಒಂದು ಮಾರ್ಕ್ಸ್ ಕೂಡ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅವರು ತಮ್ಮ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ದಿನ ಸ್ವಲ್ಪ ಅವರು ಒಳ್ಳೆ ರಿಸಲ್ಟ್ನ ತೊಗೊಳ್ತಾ ಬಂದರೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಕೂಡ ಅವರು ರೀಚ್ ಆಗ್ತಾರೆ. ಅದಕ್ಕೋಸ್ಕರ ಈ ರೀತಿ ನಾವು ಟ್ಯೂಷನ್ ಕ್ಲಾಸಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಒಂದು ದಿನ ಮಾತ್ರ ಅವ್ರಿಗೆ ಬ್ಯಾಗ್ಲೆಸ್ ಡೇ ಅಂತ ಮಾಡ್ತೀವಿ. ಬ್ಯಾಗ್ಲೆಸ್ ಡೇ ಅಂತ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸ್ಕೂಲ್ ವರ್ಕ್ ಇರೋದಿಲ್ಲ, ಟ್ಯೂಷನ್ ವರ್ಕ್ ಇರೋದಿಲ್ಲ, ಜಸ್ಟ್ ಅವರ ಎಂಟರ್ಟೈನ್ಮೆಂಟ್ಗೋಸ್ಕರ ಕೊಡ್ತೀವಿ. ಅವರು ಕೇವಲ ಒಂದು ಅಕಾಡೆಮಿಕಲ್ಲಿ ಬರುವಂಥ ಒಂದು ಪುಸ್ತಕದ ಹುಳು ಆಗಬಾರ್ದು. ಆ ಸರೌಂಡಿಂಗ್ ನಮ್ಮ ಓವರ್ ಆಲ್ ಏನಿದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನಾವು ಸ್ಕೂಲ್ಗಳಲ್ಲಿ ಏನು ಕರಿತೀವಿ ಆ ಒಂದು ಆ್ಯಕ್ಟಿವಿಟೀಸ್ಗಳು ಕೂಡ ಇಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು, ಅಪಾರ್ಟ್ ಫ್ರಮ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಏನೆಲ್ಲ ಇರುತ್ತೆ, ಮ್ಯೂಸಿಕ್ಸ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಇದೇ ರೀತಿ ಏನಾದರೂ ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆಯೋ ಮಿಮಿಕ್ರಿ ಮಾಡೋದಾಗಿರ್ಬೋದು, ಒಂದು ಡೈಲಾಗ್ ರೈಟರ್ ಆಗಿರ್ಬೋದು, ಡೈಲಾಗ್ ಅದನ್ನು ಹೇಳೋ ಅಂಥ ರೀತಿ ಆಗಿರ್ಬೋದು, ಒಟ್ಟಿನಲ್ಲಿ ಸ್ಟೇಜ್ ಕರೇಜ್ ಬರೋದಕ್ಕೋಸ್ಕರ ಆ ಮಕ್ಕಳನ್ನ ನಾವು ಎನ್ಕರೇಜ್ ಮಾಡ್ತೀವಿ. ಪ್ರತಿಯೊಂದು ಮಕ್ಕಳು ಕೂಡ ಸ್ಟೇಜಲ್ಲಿ ಬರಬೇಕು, ಸ್ಟೇಜಲ್ಲಿ ಮಾತಾಡಬೇಕು, ಸ್ಟೇಜ್ ಮುಂದೆ ಅವರು ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೊಳ್ಬೇಕು, ಧೈರ್ಯವಾಗಿ ನಿಂತ್ಕೊಂಡು ಫೇಸ್ ಮಾಡಬೇಕು ಎಲ್ಲದನ್ನು ಅಂತ ಹೇಳ್ಬಿಟ್ಟು, ಅದರಲ್ಲಿ ಏನಾದರೂ ಆಗಿರಲಿ, ವಚನಗಳಾಗಿರ್ಬೋದು ಅಥವಾ ಒಂದಿಷ್ಟು ಮಂತ್ರಗಳನ್ನಾಗಿರ್ಬೋದು, ತಮಗೆ ಏನು ಬರುತ್ತೋ ಅದು, ಯಾರಿಗೆ ಯಾವುದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆನೋ, ಯಾವುದರಲ್ಲಿ ಅವ್ರಿಗೆ ಜಾಸ್ತಿ ಟ್ಯಾಲೆಂಟ್ ಇದೆನೋ ಅನ್ನೋದು ನಾವು ಗುರುತಿಸ್ಬೇಕಾಗುತ್ತೆ. ಅದನ್ನೇ ನಾವು ಎನ್ಕರೇಜ್ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ಯಾವುದ್ರಲ್ಲಾದರೂ ಕಾಂಪಿಟೇಷನ್ ಅಂತ ಬಂದಾಗ ಅವ್ರಿಗೆ ಅದನ್ನು ಎನ್ಕರೇಜ್ ಮಾಡಿ ಕಳಿಸೋದ್ರಿಂದ ಇನ್ನೂ ಆ ಮಕ್ಕಳು ತಮ್ಮನ್ನು ತಾವು ತೋರಿಸ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಅವ್ರಿಗೆ ಖುಷಿಯನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ದಿನಗಳನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ಈಗೀಗ. ಸೊ ಅದರಿಂದ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಮಕ್ಕಳು ಕೂಡ ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಅದನ್ನು ಎಂಜಾಯ್ ಮಾಡ್ತಾರೆ ಆ ದಿನವನ್ನು ಕೂಡ. ಸೊ ಈ ರೀತಿ ನನ್ನ ಟ್ಯೂಷನ್ ಡೇಸ್ ಎಲ್ಲ ನಡೀತಾ ಇದೆ. ಸೊ ಈ ರೀತಿ ಯಾರು ಟ್ಯೂಷನ್ ಮಾಡ್ತಾ ಇದ್ದೀರಲ್ವ, ನೀವು ಕೂಡ ಇದೇ ರೀತಿ ಮಾಡ್ಕೊಂಡೋಗಿ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ತಮ್ಮ ಅಭ್ಯಾಸದ ಜೊತೆಗೆ ಇದನ್ನು ಕೂಡ ಖುಷಿಯಿಂದ ಮಾಡ್ತಾರೆ. ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಾವು ಅವ್ರಿಗೆ ಹತ್ರ ಆಗ್ತೀವಿ, ಹಾಗೆ ಅವರು ಕೂಡ ನಮಗೆ ಹತ್ರ ಆಗ್ತಾರೆ. ಅವರು ನಮಗೆ ಒಂದು ನಮ್ಮ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅದರಿಂದನೇ ಮಕ್ಕಳು ತಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ತುಂಬ ಹತ್ರದಿಂದ ನಮ್ಮ ಜೊತೆ ಅವರು ಅದನ್ನು ಶೇರ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಮಕ್ಕಳ ಜೊತೆ ಒಳ್ಳೆ ಬಾಂಡಿಂಗ್ ಬೆಳೆಯೋದಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡಿಸ್ಬೇಕಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಮಾಡೋದಕ್ಕೆ ಎನ್ಕರೇಜ್ ಮಾಡ್ತೀನಿ. ಸೊ ಮಕ್ಕಳಿಗೆ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ನನಗೆ ಆಗಲ್ಲ, ನನಗೆ ಬರಲ್ಲ ಅಂತ ಹೇಳಿ ಹಿಂದೆ ಎಳಿತಾ ಇರ್ತಾರೆ. ಕಂಪಲ್ಸರಿ ಎವ್ರಿ ಸ್ಟೂಡೆಂಟ್, ಈಚ್ ಸ್ಟೂಡೆಂಟ್ ಮಸ್ಟ್ ಆ್ಯಂಡ್ ಶುಡ್ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಥರ ಎನ್ಕರೇಜ್ ಮಾಡಬೇಕಾಗುತ್ತೆ. ಅವ್ರಿಗೇನು ಗೊತ್ತಿಲ್ವೋ ಅದನ್ನು ನಾವು ಜಸ್ಟು ಹೇಳಿಕೊಟ್ಬಿಟ್ಟು, ಇವತ್ತೇನೋ ಆ ಮಗುವಿಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ನಾವೇ ಹೇಳಿಕೊಟ್ಟು ಅದನ್ನು ಸ್ಟೇಜ್ ಮೇಲೆ ಬಂದು ಅವ್ರಿಗೆ ಹೇಳೋ ರೀತಿನಲ್ಲಿ ನಾವು ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದೆರಡು ವಚನಗಳನ್ನು ಹೇಳೋದಾಗಿರ್ಬೋದು, ಅಥವಾ ಅವರು ಪುಸ್ತಕದ ಹುಳು ಆಗಿಬಿಟ್ಟಿರ್ತಾರೆ, ಬಹಳಷ್ಟು ವೊಕ್ಯಾಬುಲರಿ ಇರುತ್ತೆ ಅವ್ರ ಹತ್ರ, ಅದನ್ನೇ ಎನ್ಕರೇಜ್ ಮಾಡಿ. ಸೊ ಅಥವಾ ಬೇರೆ ಒಂದು ಸಾಂಗ್ಗಳನ್ನು ಹೇಳೋದಾಗಿರ್ಬೋದು, ಏನಿದೇನೋ ಒಟ್ಟಿನಲ್ಲಿ ಅವರ ಇಂಟ್ರೆಸ್ಟಿಗೆ ತಕ್ಕ ಹಾಗೆ ನಾವು ಅವ್ರನ್ನ ಸ್ವಲ್ಪ ಬೆಳೆಯೋದಕ್ಕೆ ಮುಂದೆ ಬರಲಿಕ್ಕೆ ಅವ್ರನ್ನ ಎನ್ಕರೇಜ್ ಮಾಡ್ತಾ ಹೋಗಿ. ಸೊ ಈ ರೀತಿ ಮಾಡೋದ್ರಿಂದ ಒಂದು ಮಕ್ಕಳ ಅಕಾಡೆಮಿಕ್ ಏನು ಇಯರ್ ಇದೆ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಇದು ಒಂದು ಪಾಯಿಂಟ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಟ್ಯೂಷನಲ್ಲಿ ಹೇಗೆ ಕ್ಲಾಸ್ ತೊಗೊಳ್ತೀರಿ, ಹೇಗೆಲ್ಲ ಇದೆ ಅಂತ ನೀವು ಕೇಳಿದ್ದಕ್ಕೆ ಈ ಒಂದು ಉತ್ತರವನ್ನು ನಾನು ನೀಡಿದ್ದೀನಿ. ನೀವು ಕೂಡ ಸಾರಿ, ಡಿಸ್ಟರ್ಬೆನ್ಸ್ ಭಾಳ ಇದೆ, ರೋಡ್ ಸೈಡ್ ಇರೋದ್ರಿಂದ ಇವತ್ತು ಸಂಡೇ ಬೇರೆ ಫುಲ್ಲು ಜನ, ಅದಕ್ಕೋಸ್ಕರ. ನೆಕ್ಸ್ಟು ಬಂದುಬಿಟ್ಟು, ಮೇಡಮ್ ನೀವು ಕ್ಲಾಸ್ ಏನೋ ಟ್ಯೂಷನ್ ಕ್ಲಾಸ್ ಏನೋ ತೊಗೊಂಡ್ರು ಕೂಡ ಮಕ್ಕಳು ಫೇಲ್ ಆದರು ಅಥವಾ ಕಡಿಮೆ ಮಾರ್ಕ್ಸ್ ತೊಗೊಂಡ್ರು ಅಂದರೆ ಪೇರೆಂಟ್ಸ್ ಬಂದು ನಿಮ್ಮ ಜೊತೆ ಆರ್ಗ್ಯೂ ಮಾಡೋದಿಲ್ವಾ, ಅಥವಾ ನಿಮ್ಮನ್ನ ಬ್ಲೇಮ್ ಮಾಡೋದಿಲ್ವಾ, ನಿಮ್ಮ ಜೊತೆ ಜಗಳ ಮಾಡೋದಿಲ್ವಾ, ನಿಮ್ಮನ್ನ ಕ್ವಶನ್ ಮಾಡೋದಿಲ್ವಾ? ಖಂಡಿತ ಮಾಡ್ತಾರೆ. ನನಗೂ ಆ ಥರ ನಾವು ಫೇಸ್ ಮಾಡಿದ್ದೀವಿ ಕೂಡ. ಖಂಡಿತ ಕೇಳ್ತಾರೆ. 1 ಮಾರ್ಕ್ಸ್ ಕಡಿಮೆ ಆದರೂ ಕೂಡ ಪೇರೆಂಟ್ಸ್ ಬಂದು ನಮಗೆ ನಿಮ್ಮ ಹತ್ರ ಟ್ಯೂಷನಿಗೆ ಕಳಿಸಿದ್ರು ಕೂಡ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ 1 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ.
ಸೊ ಆ ಒಂದು ಮಾರ್ಕ್ಸ್ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶನೇ ನಮ್ಮದು ಕೂಡ. ಬಟ್ ನಾವೇನು ಮಾಡೋಕ್ಕಾಗಲ್ಲ, ಮಕ್ಕಳು ಏನು ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಏನು ಮಾಡ್ಲಿಕ್ಕಾಗಲ್ಲ, ಅವ್ರ ಟೀಚರ್ಸ್ ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಸಮ್ಟೈಮ್ಸ್ ಆಗ್ತಾನೆ ಇರುತ್ತೆ ಎಲ್ಲರ ಲೈಫಲ್ಲಿ, ಅದು ಸಹಜನೇ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳಿಗೂ ಅರ್ಥ ಮಾಡಿಸ್ಬೇಕಾಗಿರುತ್ತೆ. ಈ ಥರ ಪೇರೆಂಟ್ಸ್ ಬಂದು ನಮಗೆ ಕೇಳಿದಾಗ ನಾವು ಕೂಡ ಅವ್ರಿಗೆ ಅದನ್ನು ಹೇಳುವಂಥ ಒಂದು ರೀತಿ ಏನಿರುತ್ತೆ ಅದನ್ನು ಫೇಸ್ ಮಾಡುವಂಥ ರೀತಿ ಕೂಡ ನಮಗೆ ಗೊತ್ತಿರಬೇಕು. ಫಸ್ಟು ನನಗೆ ಆ ರೀತಿ ಬಂದು ಕೇಳಿದಾಗ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಈ ಮಾರ್ಕ್ಸ್ ಕಡಿಮೆ ಆಯಿತು, ಅದಕ್ಕೆ ಸೊಲ್ಯೂಷನ್ನ ನಾನು ಕಂಡ್ಕೊಳ್ತೀನಿ ಫಸ್ಟು. ಸೊ ನನ್ನಿಂದ ಮಿಸ್ಟೇಕ್ ಆಗಿದೆನಾ ಅದನ್ನು ನಾನು ನೋಡ್ಕೊಳ್ತೀನಿ. ನಾನು ಆ ಮಗುವಿಗೆ ಏನಾದರೂ ಹೇಳ್ಕೊಡೋದ್ರಲ್ಲಿ ಆಗಿರ್ಬೋದು, ಆ ಮಗು ಅಥವಾ ನನಗೆ ಹೇಳಿದ್ರು ಕೂಡ ಏನಾದರೂ ಮಾಡ್ತಾ ಇಲ್ವಾ ವರ್ಕು, ಅದನ್ನು ನೋಡ್ಕೊಳ್ತೀನಿ. ಅಥವಾ ಆ ಮಗು ಆಬ್ಸೆಂಟ್ ಇತ್ತಾ ಜಾಸ್ತಿಯಾಗಿ, ಅಥವಾ ಆ ಹುಡುಗಗೆ ಏನಾದರೂ ಆರೋಗ್ಯ ಸಮಸ್ಯೆಯಿಂದ ಈ ರೀತಿ ಆಯಿತಾ, ಅಥವಾ ಸ್ಕೂಲ್ಗೆ ಏನಾದರೂ ಜಾಸ್ತಿ ಬಂಕ್ ಮಾಡಿದಾನಾ, ಅಥವಾ ಟೀಚರ್ಸ್ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದೆನಾ, ಅವ್ರ ಸ್ಕೂಲಲ್ಲಿ ಹೇಳ್ಕೊಡುವಂಥ ರೀತಿನಲ್ಲಿ ಏನಾದರೂ ಮಗುವಿಗೆ ಅರ್ಥ ಆಗಿಲ್ವಾ, ಇದೆಲ್ಲ ಕೂಡ ಸಮಸ್ಯೆಗಳಿಗೆ ಫಸ್ಟ್ ಪರಿಹಾರ ನಾನು ನೋಡ್ಕೊಳ್ತೀನಿ. ಅದರಲ್ಲಿ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗಿತ್ತು ಅಥವಾ ಏನಾದರೂ ಮಗುವಿಗೆ ಕಡಿಮೆ ಆಗಿತ್ತು ಅಂದರೆ ನನ್ನ ಕಡೆ ಈ ತಪ್ಪಾಗಿದೆ, ಅದಕ್ಕೆ ಅದನ್ನು ಸೊಲ್ಯೂಷನ್ನ ನೆಕ್ಸ್ಟ್ ನಾನು ಈ ರೀತಿ ಮಾಡ್ಲಿಕ್ಕೆ ಬಿಡಲ್ಲ, ಈ ಒಂದು ಉತ್ತರವನ್ನು ಕೊಡ್ತೀನಿ. ಸೊ ಅದೇ ರೀತಿ ಮಗು ಜಾಸ್ತಿ ಆಬ್ಸೆಂಟ್ ಆಗಿದ್ನ, ಆ ಮಗು ಆಬ್ಸೆಂಟ್ ಆಗಿರೋದು ರೀಸನ್ ಇತ್ತಾ, ಅದಕ್ಕೆ ಮೇಡಮ್ ಈ ಥರ ಆಗಿತ್ತು, ಸೊ ಆ ಟೈಮಲ್ಲಿ ನಾವು ಮಕ್ಕಳಿಗೆ ಎಲ್ಲದೂ ಕೂಡ ಮಾಡಿಸಿದ್ವಿ, ಈ ಟೈಮಲ್ಲಿ ನಿಮ್ಮ ಮಗು ಬರದೇ ಇರೋದಕ್ಕೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿರೋದು ಅನ್ನೋದಕ್ಕೆ ನಾವು ಉತ್ತರವನ್ನು ಕೊಡ್ಬೋದು. ಅದಾಗಿದ್ದ ನಂತರ ಮಗುವಿಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ವಾ, ನಾನು ಹೇಳಿರೋದು ಅರ್ಥ ಆಗಿಲ್ವಾ, ನಾನು ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನ ಇಲ್ವಾ, ಅದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ನಾನು ಮಾಡಿದ್ದೆ ಅನ್ನೋದಾದರೆ ಆ ಮಗುವಿಗೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದ್ದಿಲ್ವಾ, ಆ ಹುಡುಗನಿಗೆ ಏನಾದರೂ ಬೇಸಿಕ್ಸ್ ಪ್ರಾಬ್ಲಮ್ ಇತ್ತಾ, ಆ ಬೇಸಿಕ್ಸ್ನ ಹೇಳುವಂಥ ಪ್ರಯತ್ನ ಮಾಡಿರ್ತೀವಿ, ಆದರೂ ಕೂಡ ಆಗಿರಲಿಲ್ಲ ಅಂತಂದರೆ ಇದು ಕೂಡ ನಮಗೆ ಒಂದು ಮಾರ್ಕ್ಸ್ ಕಡಿಮೆ ಆಗಲಿಕ್ಕೆ ಒಂದು ರೀಸನ್ ಆಗಿರುತ್ತೆ. ಆ್ಯಂಡ್ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಅವ್ರಿಗೆ ಅರ್ಥ ಆಗಿಲ್ವಾ, ಅದನ್ನು ಮಗುವಿನಿಂದ ತಿಳ್ಕೊಳ್ತೀವಿ. ಯಾಕೆ ಈ ಒಂದು ಮಾರ್ಕ್ಸ್ನ ನೀನು ಕಡಿಮೆ ತೊಗೊಂಡು, ಈ ಒಂದು ಕಾನ್ಸೆಪ್ಟಲ್ಲಿ ಅರ್ಥ ಆಗಿದ್ದಿಲ್ವಾ, ಅದಕ್ಕೋಸ್ಕರ ನಿನಗೆ ಮಾರ್ಕ್ಸ್ ಕಡಿಮೆ ಆಗಿದೆನಾ ಅಂತ ಕೇಳ್ಕೊಳ್ತೀವಿ. ಸೊ ಇದು ಒಂದು ರೀಸನ್ ಆಗಿರ್ಬೋದು. ಸಮ್ಟೈಮ್ಸ್ ಟೀಚರ್ಸ್ ಕರೆಕ್ಷನ್ ಮಾಡುವಾಗ ಏನಾಗಿರುತ್ತೆ ಅಂತಂದರೆ, ಟೀಚರ್ಸಲ್ಲಿ ಕೆಲವೊಂದಿಷ್ಟು ಸಡನ್ನಾಗಿ ಮಾಡುವಾಗ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ರೀತಿ ಕೂಡ ನಾವು ಇಲ್ಲಿ ಮಕ್ಕಳಿಗೆ ತರೋಲಿ ರೆಡಿ ಮಾಡಿರಬೇಕು. ಮಾಡಿಲ್ಲ ಅಂದಾಗ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತಂದಾಗ ಆ ಒಂದು ರೀಸನ್ ಕೂಡ ನಾವು ಕೊಡ್ಬೋದು. ಆದಷ್ಟು ಆ ಮಿಸ್ಟೇಕ್ ನೆಕ್ಸ್ಟ್ ಟೈಮ್ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ಬೋದು. ಸ್ಕೂಲ್ ಟೀಚರ್ಸ್ ಕಡೆಯಿಂದ ಏನಾದರೂ ಅವರು ಆ ಮಗು ಸರಿಗೆ ಬರೆದಿದ್ರು ಕೂಡ ಮಾರ್ಕ್ಸ್ ಎಲ್ಲೋ ಅವರು ಗಡಿಬಿಡಿನಲ್ಲಿ ಕಡಿಮೆ ಕೊಟ್ಟಿದ್ದಾರಾ ಅದನ್ನು ತಿಳ್ಕೊಂಡ್ರೆ ನಾವು ಅದನ್ನು ಪೇರೆಂಟ್ಸ್ ಮುಖಾಂತರ ಅಥವಾ ಆ ಮಗುವಿನ ಮುಖಾಂತರ ನಾವು ಆ ಟೀಚರ್ಸ್ಗೆ ಸೊ ನನಗೆ ಇಲ್ಲಿ ಈ ರೀತಿ ಮಾರ್ಕ್ಸ್ ಕಡಿಮೆ ಆಗಿದೆ ನೋಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ತಿಳಿಸ್ಬೋದು. ಸೊ ಈ ರೀತಿ ರೀಸನ್ಗಳಿಗೆ ನಾವು ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ ಅಥವಾ ಅವ್ರ ಪೇರೆಂಟ್ಸ್ಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಇದರಿಂದ ನಾವು ಸೊಲ್ಯೂಷನ್ನ ಕಂಡ್ಕೋಬೋದು. ಸೊ ಇದೆಲ್ಲ ಆಗಿಂದಾನು ಪೇರೆಂಟ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಬಿಟ್ಟು ಹೋಗ್ತೀನಿ ಅಂದರೆ ಪರವಾಗಿಲ್ಲ. ಆ ಒಂದು ಮಗು ಬಿಟ್ಟೋದ್ರೆ ನೆಕ್ಸ್ಟು ನಮಗೆ ಇನ್ನೂ ಒಂದು ಮಗು ಇದ್ದೇ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸು, ಎಲ್ಲೋ ಒಂದು ಕಡೆ ತಪ್ಪುಗಳು ಆಗೇ ಆಗುತ್ತೆ. ಸೊ ಇವತ್ತು ಇದ್ದಂಥ ಮಗು ನಾಳೆನೂ ಬಂದೇ ಬರ್ತಾನೆ, ಕಂಟಿನ್ಯೂ ಮಾಡ್ತಾನೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮ ಹತ್ರ ಇದ್ರೂ ಕೂಡ ಅಲ್ಲಿ ಏನೋ ಒಂದು ಕಡೆ ಮಿಸ್ಟೇಕು ಆಗ್ತಾ ಇರುತ್ತೆ, ಆ ಮಗು ಡ್ರಾಪ್ ಆಗ್ತಾನೆ ಇರುತ್ತೆ. ಸೊ ಅದು ಯಾವುದೇ ಕಾರಣದಿಂದನಾದರೂ ಆಗಿರ್ಬೋದು, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಥರ ನಮಗೂ ಆಗಿದೆ. ಪೇರೆಂಟ್ಸ್ ಬಂದು ಕೇಳ್ತಾರೆ, ಅಲ್ಲಿ ನಮ್ಮ ಮಿಸ್ಟೇಕ್ ಏನಿರೋದಿಲ್ಲ. ನಮಗೆ ಈ ಒಂದು ಮಗುವಿನ ಬಗ್ಗೆ ಇವ್ರು ನಮಗೆ ಬಂದು ಪ್ರಶ್ನೆ ಮಾಡಿದರೆ, ಹಾಗಿದ್ರೆ ಉಳಿದಿರೋ ಎಲ್ಲ ಮಗುವಿನಲ್ಲಿನೂ ಕೂಡ ಅದೇ ರೀಸನ್ ಇದೆನಾ ಅಥವಾ ಅದೇ ಮಿಸ್ಟೇಕ್ ಇದೆನಾ, ಅದೇ ಒಂದು ಪ್ರಾಬ್ಲಮ್ ಆಗಿದೆನಾ, ಆ ಒಂದು ಮಗುವಿಗೆ ಆಗಿದ್ದರೆ ಮಾತ್ರ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು. ಎಲ್ಲ ಮಗುವಿಗಾಗಿದ್ದರೆ ನಮ್ಮ ತಪ್ಪಾಗಿರುತ್ತೆ. ನಮಗೆ ಆ ತಪ್ಪು ನಾವು ಮಾಡಿಲ್ಲ ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇರಬೇಕು, ಪೇರೆಂಟ್ಸ್ ರೆಡಿ ಇರಬೇಕು, ಅಷ್ಟೇ, ಮತ್ತೇನೂ ಇಲ್ಲ. ಸೊ ನೆಕ್ಸ್ಟ್ ಆ ತಪ್ಪ ಆಗಲ್ಲ ಅಂತ ಅವರು ತಿಳ್ಕೊಬೇಕು. ಇವನ್ ನಾವು ಕೂಡ ಆ ತಪ್ಪು ಮಾಡದೇ ಇರೋ ರೀತಿ ನೋಡ್ಕೊಳ್ಬೇಕು. ಅಥವಾ ಅದಾಗಿದ್ದು ಕೂಡ ನಾವು ಬಿಡಿಸ್ತೀವಿ, ನಿಮ್ಮಿಂದ ನಮಗೆ ಹೆಲ್ಪ್ ಇಲ್ಲ ಅಥವಾ ನಿಮ್ಮಿಂದ ನಮಗೆ ಮಾರ್ಕ್ಸ್ ಕಡಿಮೆನೇ ಆಗಿದೆ ಅಂತ ಅಂದ್ಕೊಂಡ್ರೆ ನಾವೇನೂ ಮಾಡಲಿಕ್ಕಾಗಲ್ಲ. ನಮ್ಮ ಪ್ರಯತ್ನ ಮಾತ್ರ ನಾವು ಯಾವತ್ತಿಗೂ ಕೂಡ ನಿಲ್ಲಿಸಬಾರ್ದು, ಅಷ್ಟೇ. ಆ ಮಗು ಇಲ್ಲ ಅಂತ ನಾವು ಬೇಜಾರು ಕೂಡ ಆಗಬಾರ್ದು. ಸೊ ನೆಕ್ಸ್ಟ್ ಬರೋ ಮಕ್ಕಳಿಗೆ ಏನಿದೆ, ನ್ಯಾಯಯುತವಾಗಿ ನಾವು ಅವ್ರಿಗೆ ಟೀಚಿಂಗಲ್ಲಿ ಒಂದು ಒಳ್ಳೆ ರೀತಿನಲ್ಲಿ ಅವ್ರಿಗೆ ಗೈಡೆನ್ಸ್ ಮಾಡೋದನ್ನು ನಾವು ಕಲ್ತ್ಕೊಳ್ಬೇಕು.
ಈ ರೀತಿ ಆಗುವಂಥ ಚಾನ್ಸ್ ಬಂದಾಗ ಇದರಿಂದ ನಾವು ಒಂದು ಪಾಠವನ್ನು ಕಲಿತೀವಿ. ಸೊ ಕಲಿಯಲೇಬೇಕು. ಅದರಿಂದ ನಾವು ಏನಾಗಬೇಕು ಅನ್ನೋದನ್ನ ಮುಂದೆ ಆ ಡಿಸಿಷನ್ನ ಆ ಟೈಮಲ್ಲಿ ನಾವು ಕಲಿತೀವಿ. ಅದಕ್ಕೆ ತಕ್ಕ ಹಾಗೆ ನಾವು ಮುಂದುವರಿಬೇಕಷ್ಟೇ. ಆ ಥರ ಡ್ರಾಪ್ ಆದರೂ ಅಂತ ಯಾವತ್ತೂ ವರಿ ಮಾಡ್ಕೋಬೇಡಿ. ನಿಮ್ಮ ಪ್ರಯತ್ನ ನಿಮ್ಮ ಜೊತೆ ಇರುತ್ತೆ. ಹಾಗೆ ಆ ಒಂದು ದೇವರ ದೈವ ಬಲ ನಮ್ಮ ಜೊತೆ ಇದ್ದೇ ಇರುತ್ತೆ, ನಾವು ಕರೆಕ್ಟಾಗಿದ್ದರೆ ಮಾತ್ರ. ಸೊ ಇದು ಒಂದು ನಾನು ಉತ್ತರ ಕೊಡ್ತೀನಿ. ಆ್ಯಂಡ್ ಇನ್ನು ಮಾನಿಟೈಸೇಷನ್ ಆಯಿತಾ, ನಿಮ್ಮದು ಅಮೌಂಟ್ ಬಂತಾ ಅಂತ ಕೇಳಿದರು. ಸೊ ಅದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಸೊ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನನ್ನ ಅಕೌಂಟ್ಗೆ ಅಮೌಂಟ್ ಬರೋದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬಂದಿದ್ದ ನಂತರ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾಧ್ಯವಾದಷ್ಟು. ಹಾಗೆ ಇನ್ನು ಬಹಳಷ್ಟು ಕಮೆಂಟ್ಗಳು ಏನು ಅಂದರೆ, ನಾನು ಕೆಲವೊಂದಿಷ್ಟು ಹೋಮ್ ರೆಮಿಡೀಸ್ಗಳನ್ನ ಹೇಳ್ತಾ ಇದ್ದೆ. ಅಲ್ಲಿ ಮಾತ್ರ ತುಂಬ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ನನಗೆ ಮಾತ್ರ. ಬಟ್ ಈಗಲೂ ಕಂಟಿನ್ಯೂ ಆಗಿ ನಾನು ಆ ಹೋಮ್ ರೆಮಿಡೀಸ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಒಂದು ಚಾನಲ್ನ ಎಜುಕೇಷನ್ ಪರ್ಪಸ್ ಇಟ್ಟಿದ್ದಕ್ಕೆ. ಬಟ್ ಮೊದಲಿನ ವೀಡಿಯೋಸ್ಗಳು ಕೂಡ ಬೇರೆಯವ್ರಿಗೆ ತಲುಪಿದಾಗ ಅವರು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕ್ತಾರೆ. ಸೊ ಅದರಲ್ಲಿ ಒಂದಿಷ್ಟು ಮಗುವಿಗೆ ಬೇಗ ಮಾತು ಬರಲಿ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಕಣ್ಣು ಜಿಟ್ಟಿ ಅಂದರೆ ಐಸ್ ಸ್ಟೈ ಅಂತ ಬರುತ್ತಲ್ವಾ, ಕಣ್ಣಿಗೆ ಗುಳ್ಳೆ ಥರ ಆಗಿ ಅದರಿಂದ ಪ್ರಾಬ್ಲಮ್ ಆಗೋವಂಥದ್ದು. ಸೊ ಅದಕ್ಕೆ ಆಗಿರ್ಬೋದು, ನಾನು ಕೊಟ್ಟಿರುವಂಥ ಒಂದು ಹೋಮ್ ರೆಮಿಡಿ ತುಂಬ ಜನರಿಗೆ ಅದು ಯೂಸ್ಫುಲ್ ಆಗಿದೆ. ಅವರೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕ್ತಾ ಇರ್ತಾರೆ. ಏನಾದರೂ ಕಮೆಂಟ್ಸಲ್ಲಿ ಅವ್ರಿಗೆ ಡೌಟ್ ಇತ್ತು ಅಂತಾದರೂ ಕೂಡ ನನಗೆ ಕಮೆಂಟ್ಸ್ ಹಾಕಿರ್ತಾರೆ. ನಾನು ಅವ್ರಿಗೆ ಆದಷ್ಟು ಅಲ್ಲೇ ಉತ್ತರವನ್ನು ಕೊಟ್ಟಿರ್ತೀನಿ. ಯಾಕಂತಂದರೆ ವಿಡಿಯೋ ಮಾಡಿ ಹಾಕುವಷ್ಟು ಅವಶ್ಯಕತೆ ಇರೋದಿಲ್ಲ. ಪದೇ ಇದೇ ಚಾನಲಲ್ಲಿ ಎಲ್ಲದೂ ಮಿಕ್ಸಪ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಉತ್ತರ ಕೊಟ್ಟಿರ್ತೀನಿ. ಯಾರ್ದಾದ್ರೂ ಕಮೆಂಟ್ ಇದ್ದರೆ ದಯವಿಟ್ಟು ಕ್ಷಮೆ ಮಾಡಬೇಕು. ಅಥವಾ ಹಾಗೇನಾದರೂ ನೀಡಿದರೆ, ಅವಶ್ಯಕತೆ ಇದ್ದರೆ ಖಂಡಿತ ನಾನು ಆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಯಾಕಂತಂದರೆ ನಿಮಗೆ ಏನು ಬೇಕೋ ಅದನ್ನು ನಾನು ದೊರಕಿಸ್ಕೊಡ್ಬೇಕು. ಅದು ಅಂದಾಗ ಮಾತ್ರ ನನಗೆ ಈ ಒಂದು ಚಾನಲಲ್ಲಿ ಕೆಲಸ ಮಾಡಲಿಕ್ಕೆ ಹರಳಾಗಿರ್ತೀನಿ. ಇಲ್ಲ ಅಂತಂದರೆ ನನ್ನನ್ನು ನೀವು ಅಷ್ಟು ಎನ್ಕರೇಜ್ ಮಾಡಿ ಬೆಳೆಸೋದಕ್ಕೂ ಕೂಡ ಹಾಗೆ ನನಗೆ ಸಪೋರ್ಟ್ ಮಾಡಲಿಕ್ಕೂ ಕೂಡ ಸರಿ ಇರೋದಿಲ್ಲ. ಅದಕ್ಕೋಸ್ಕರ ಅಲ್ವಾ, ನೀವೇನು ಕೇಳ್ತೀರೋ, ನಿಮ್ಗೇನು ಬೇಕೋ ಅದನ್ನು ಒದಗಿಸ್ಕೊಳ್ತೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದ್ದರೆ, ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಕಮೆಂಟ್ ಮುಖಾಂತರ ನನಗೆ ನಿಮ್ಮ ಉತ್ತರವನ್ನು ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊಳ್ತೀನಿ. ನೀವು ಹೆಚ್ಚು ಕಮೆಂಟ್ ಮಾಡಿದಷ್ಟು ನನಗೆ ಖುಷಿ ಆಗುತ್ತೆ. ಹಾಗೆ ಲೈಕ್ಸ್ ಕೂಡ ಮಾಡಿ, ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೇನು ನನಗೆ 5K ಫ್ಯಾಮಿಲಿ ಆಗಿದೆ, ಅದೇ ರೀತಿಯಾಗಿ ಮುಂದೆ 6K 10K ರೀಚ್ ಆಗಲಿ ಅಂತ ನನ್ನ ಆಸೆ ಇದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ ಆಗೋದು. ಹಾಗೆ $100 ಇವಾಗ ಫಸ್ಟ್ ಪೇಮೆಂಟ್ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ರೀತಿ ದಿನೇ ಮಂತ್ಲಿ ನಾನು ಪೇಮೆಂಟ್ ತೊಗೊಳ್ಳೋ ಹಾಗೆ ಆಗಲಿ ನಿಮ್ಮಿಂದ ಅಂತ ಕೇಳ್ಕೊಳ್ತೀನಿ. ಸೊ ಮಾಡ್ತೀರಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.